ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಒಂದು ಪಾಸ್ಟರ್ ರೋಡಲ್ಲಿ ಹಾಗೆ ನಡ್ಕೊಂಡು ಹೋಗ್ತಾ ಇದ್ದಂತೆ. ಆಗ ಒಂದು ಯವನಸ್ಥನು ಪಾರಿವಾಳವನ್ನು ಪಂಜರದಲ್ಲಿ ಹಿಡಿದುಕೊಂಡು ಅದಕ್ಕೆ ಹಿಂಸೆ ಪಡಿಸ್ತಾ ಇದ್ದಂತೆ. ಆಗ ಪಾಸ್ಟರ್ ಆ ಯವನಸ್ಥನನ್ನು ನೋಡಿ ಕೇಳಿದಂತೆ, ಯಾಕೆ ಇದನ್ನು ಇಷ್ಟೊಂದು ಹಿಂಸೆ ಪಡಿಸ್ತಾ ಇದೆಯಾ, ಫ್ರೀಯಾಗಿ ಇದನ್ನು ಬಿಟ್ಬಿಡು ಎಂಬುದಾಗೆ ಹೇಳಿದಂತೆ. ಅದಕ್ಕೆ ಆ ಯವನಸ್ಥ ಹೇಳಿದಂತೆ, ಇಲ್ಲ, ಇದನ್ನ ಹಿಂಸೆ ಪಡಿಸಿ ಇದನ್ನು ಸ್ವಲ್ಪ ಸಾಯೋದನ್ನು ನಾನು ನೋಡಬೇಕು, ನನಗೆ ಆಸೆ, ನಾನೊಬ್ಬ ಸ್ಯಾಡಿಶ್, ಇದು ಸಾಯೋದನ್ನು ನೋಡೋದಿಗೆ ನನಗೆ ತುಂಬ ಇಷ್ಟ ಎಂಬುದಾಗೆ ಹೇಳಿದಂತೆ. ಅದಕ್ಕೆ ಆ ಪಾಸ್ಟರ್ ಇಟ್ಕೊಂಡು, ಸರಿ, ನನಗೆ ಈ ಪಾರಿವಾಳವನ್ನು ಕೊಡ್ತೀಯಾ ಎಂಬುದಾಗಿ ಕೇಳಿದ್ರಂತೆ. ಅದಕ್ಕೆ ಆ ಯವನಸ್ಥನ ಇಟ್ಕೊಂಡು, ಇದು ತುಂಬ ಕಾಸ್ಟ್ಲಿ ಆಗುತ್ತೆ ಎಂಬುದಾಗಿ ಹೇಳಿದಂತೆ. ಆಗ ಆ ಪಾಸ್ಟರ್ ಇಟ್ಕೊಂಡು, ಎಷ್ಟು ಕಾಸ್ಟ್ಲಿ ಆದ್ರೂ ಪರವಾಗಿಲ್ಲ, ನಾ ಅಮೌಂಟ್ ಕೊಡ್ತೀನಿ, ನೀನು ಕೊಡು ಎಂಬುದಾಗಿ ಕೇಳಿದಂತೆ. ಸೊ ಆ ಯವನಸ್ಥನ ಹೇಳಿದಂಥ ಹಣವನ್ನು ಕೊಟ್ಟು ಆ ಪಾರಿವಾಳವನ್ನು ಆ ಪಾಸ್ಟರ್ ತೆಗೆದುಕೊಂಡಂತೆ. ಆಗ ಆ ಪಾಸ್ಟರ್ ಆ ಪಾರಿವಾಳವನ್ನು ನೋಡಿ, ನೀನು ಈ ರೀತಿಯಲ್ಲಿ ಈ ಪಂಜರದಲ್ಲಿ ಇರುವುದು ನನಗಿಷ್ಟ ಇಲ್ಲ, ನಾನು ನಿನ್ನನ್ನು ತೆಗೆದು ಬಿಡ್ತೀನಿ, ನೀನು ಸ್ವತಂತ್ರವಾಗಿ ನಿನಗೆ ಇಷ್ಟ ಬಂದಿದ್ದ ಜಾಗಕ್ಕೆಲ್ಲ ಹಾರಾಡು, ನೀನು ಫ್ರೀಡಮ್ ಆಗಿ ಹಾರಾಡುವುದೇ ನನಗೆ ಇಷ್ಟ ಎಂಬುದಾಗಿ ಹೇಳಿ ಆ ಪಾರಿವಾಳ ಪಂಜರವನ್ನು ಆ ಪಾರಿವಾಳದಿಂದ ಹೊರಗಡೆ ಬಿಟ್ರಂತೆ ಫ್ರೆಂಡ್ಸ್. ಅದೇ ರೀತಿಯಲ್ಲಿ ನಮ್ಮ ಜೀವಿತದಲ್ಲೂ ಯೇಸು ಸ್ವಾಮಿ ಅಷ್ಟೇ ನಮ್ಮ ಮೇಲೆ ಇದ್ದಂಥ ಅಪರಾಧ ನಿರ್ಣಯಗಳನ್ನು ಹೋಗಲಾಡಿಸುವುದಕ್ಕಾಗಿ ಯೇಸು ಸ್ವಾಮಿ ಶಿಲುಬೆಯ ಮೇಲೆ ತನ್ನ ಪ್ರಾಣವನ್ನು ಕೊಟ್ಟು ತನ್ನ ಅಮೂಲ್ಯವಾದಂಥ ಬೆಲೆಯೇರಲ್ಪಟ್ಟಂಥ ರಕ್ತದಿಂದ ನಮ್ಮೆಲ್ಲ ಅಪರಾಧಗಳನ್ನು ಹೋಗಲಾಡಿಸಿ ನಮ್ಮನ್ನು ಇವತ್ತು ಸ್ವತಂತ್ರಪಡಿಸಿದ್ದಾರೆ. ನಾವು ನೋಡಿಕೊಳ್ಳಬಹುದು, 2 ಕೊರಿಂಥ 3:17 ವಚನದಲ್ಲಿ, ಕ್ರಿಸ್ತನ ಆತ್ಮ ಯಾರಲ್ಲುಂಟೋ ಅವರಿಗೆ ಬಿಡುಗಡೆ ಎಂಬುದಾಗಿ. ಹೌದು, ಇವತ್ತು ನಮ್ಮನ್ನು ದೇವರು ಆತನ ರಕ್ತದಿಂದ ಇವತ್ತು ನಮ್ಮ ಅಪರಾಧಗಳಿಂದ ನಮ್ಮನ್ನು ಬಿಡಿಸಿದ್ದಾರೆ. ಆತನ ರಕ್ತ ನಮ್ಮ ಎಲ್ಲ ಸಕಲ ಪಾಪಗಳನ್ನು ಬಿಡಿಸಿ ನಮ್ಮನ್ನು ಸ್ವತಂತ್ರರಾಗಿ ಮಾರ್ಪಡಿಸಿದ್ದಾರೆ. ಇವತ್ತು ಆತನ ಆತ್ಮ ನಮ್ಮೊಳಗೆ ಇರುವುದಾದರೆ ಖಂಡಿತವಾಗಲೂ ಇವತ್ತು ನಾವು ಸ್ವತಂತ್ರರಾಗಿರ್ತೇವೆ. ಇವತ್ತು ಅನೇಕರ ಜೀವಿತದಲ್ಲಿ ಯಾವ ರೀತಿಯಲ್ಲಿ ಇದೆ ಅಂದರೆ, ನೆನೆಸುವುದನ್ನು ಮಾಡುವುದಕ್ಕಾಗದೆ ಒಂದು ರೀತಿಯಲ್ಲಿ ಆತ್ಮ ಬಂಧಿಸಲ್ಪಟ್ಟಿದೆ. ಇವತ್ತು ನಮ್ಮ ದೇಶಕ್ಕೆ ಸ್ವತಂತ್ರ ಬಂದಿರಬಹುದು, ಆದರೆ ಇವತ್ತು ಎಷ್ಟೋ ಮಕ್ಕಳ ಆತ್ಮಗಳು ಇನ್ನೂ ಸ್ವತಂತ್ರವಾಗಿಲ್ಲ. ಇವತ್ತು ನಾವು ಯೇಸು ಸ್ವಾಮಿಯನ್ನು ನಮ್ಮ ಹೃದಯದಲ್ಲಿ ಅಂಗೀಕರಿಸಿಕೊಳ್ಳುವಾಗ ಖಂಡಿತವಾಗಲೂ ನಮಗೆ ಸ್ವತಂತ್ರ ಉಂಟು. ಯಾಕಂದರೆ ಕ್ರಿಸ್ತನ ಆತ್ಮ ಯಾರಲ್ಲುಂಟೋ ಅವರಿಗೆ ಬಿಡುಗಡೆ ಎಂಬುದಾಗಿ. ಇವತ್ತು ಯಾವುದರಲ್ಲಿ ನೀವು ದಾಸತ್ವದಲ್ಲಿದ್ದೀರೋ, ಯಾವ ವಿಷಯದಲ್ಲಿ ನೀವು ಬಿಡುಗಡೆಯನ್ನು ಕಾಣಲಿಕ್ಕಾಗದೆ ಇವತ್ತು ಬಂಧಿತರಾಗಿದ್ದೀರೋ, ಇವತ್ತು ದೇವರ ಆತ್ಮವನ್ನು ಹೊಂದಿಕೊಳ್ಳಿರಿ, ಖಂಡಿತವಾಗಲೂ ಇವತ್ತು ಬಿಡುಗಡೆಯನ್ನು ಕಾಣಲಿಕ್ಕೆ ಸಾಧ್ಯ. ಇವತ್ತು ನಾವು ಸ್ವತಂತ್ರ ದಿನಾಚರಣೆಯನ್ನು ಆಚರಿಸುತ್ತಾ ಇದ್ದೇವೆ. ಇವತ್ತು ಯೇಸು ಸ್ವಾಮಿಯನ್ನು ನಮ್ಮ ಹೃದಯದಲ್ಲಿ ಅಂಗೀಕರಿಸಿಕೊಂಡು ನಮ್ಮ ಆತ್ಮಕ್ಕೂ ಕೂಡ ಈ ಸ್ವತಂತ್ರವಾದಂಥ ದಿನವಾಗಿ ನಾವು ಸೆಲೆಬ್ರೇಷನ್ ಮಾಡೋಣ. ಥ್ಯಾಂಕ್ ಯು ಫ್ರೆಂಡ್ಸ್.